ಮಲ್ಲೇಶ್ ಪಾಳ್ಯದ ಜನತೆ ಹಾಗೂ ಶ್ರೀ ಸಾಯಿ ವೈಭವ ಟ್ರಸ್ಟ್ ವತಿಯಿಂದ ಮಲ್ಲೇಶ್ ಪಾಳ್ಯದ ಶ್ರೀ ಸಾಯಿ ಮಂದಿರದಲ್ಲಿ ಇದೇ ತಿಂಗಳ 29ನೇ ತಾರೀಕಿನಂದು ಶ್ರೀ ವ್ಯಾಸಗುರು ಪೂರ್ಣಿಮಾ ಇರುವ ಪ್ರಯುಕ್ತ 28 ಹಾಗೂ 29ನೇ ತಾರೀಕಿನಂದು ಶ್ರೀ ದತ್ತಾತ್ರೇಯ ಸ್ವಾಮಿ, ಶ್ರೀ ರಾಘವೇಂದ್ರ ಸ್ವಾಮಿ ಮತ್ತು ಶ್ರೀ ಸಾಯಿ ಬಾಬಾರವರುಗಳಿಗೆ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ನೆರವೇರಿಸಲು ನಿರ್ಧರಿಸಲಾಗಿದೆ. 28ನೇ ತಾರೀಕಿನಂದು ಸಂಜೆ 6:30 ಸಂಕಲ್ಪ, ಗಂಗೆ ಪೂಜೆ, ರಕ್ಷಾಬಂಧನ, ಕಲಶ ಸ್ಥಾಪನೆ, ಯಾಗಶಾಲ ಪ್ರವೇಶ, ನೂತನ ಪ್ರಭಾವಳಿಗಳಿಗೆ ಪಂಚಗವ್ಯ ಸ್ಥಾಪನೆ, ಗಣಪತಿ ಹೋಮ, ವಾಸ್ತು ಪರಿವಾರ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು. 29ನೇ ತಾರೀಕಿನಂದು ಬೆಳಿಗ್ಗೆ 4:30 ಗುರುಗಳಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೂವಿನ ಅಲಂಕಾರ, ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಬೆಳಿಗ್ಗೆ 8 ಕಳಸ ಆರಾಧನೆ ನಂತರ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ರುದ್ರಹೋಮ ಮತ್ತು ಆಯುಷ್ಯ ಅಭಿವೃದ್ಧಿ ಹೋಮ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ವಿಷ್ಣು ಸಹಸ್ರನಾಮ ಹೋಮ, ಶ್ರೀ ಗುರು ಸಾಯಿಬಾಬಾರವರಿಗೆ ಪುರುಷ ಸೂಕ್ತ ಹೋಮ, ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನೆರವೇರಿಸಲಾಗುವುದು. ಸಂಜೆ 6:30 ಗುರು ಪೂರ್ಣಿಮಾ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಏರ್ಪಡಿಸಲಾಗಿದೆ. ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ, ಆಷಾಢ ಮಾಸದಲ್ಲಿ ಬರುವಂತಹ 29ನೇ ತಾರೀಕು ಜುಲೈ 29ರಂದು ಗುರುಪೌರ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾಗಿ ನಮ್ಮ ದೇವಾಲಯದಲ್ಲಿ ಹಿಂದಿನಿಂದಲೂ ಕೂಡ 3ನೇ ವರ್ಷದಲ್ಲಿ ವಿಜೃಂಭಣೆಯಿಂದ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡಲಾಗುತ್ತದೆ. ಕಳೆದ ಬಾರಿ ವರ್ಷಕ್ಕಿಂತ ಹೆಚ್ಚಿನದಾಗಿ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಹೆಚ್ಚಳವಾಗುತ್ತದೆ. ಹಾಗೂ ಹಿಂದಿನ ವರ್ಷದಲ್ಲಿ ಸಾಯಿನಾಥ ಸದ್ಗುರು ಗುರು ರಾಘವೇಂದ್ರ ಸ್ವಾಮಿಗೂ ಹಾಗೂ ಮತ್ತು ದತ್ತಾತ್ರೇಯ ಸ್ವಾಮಿಗೆ ಈ ವರ್ಷ ನೂತನ ಪ್ರಭಾವಳಿಯನ್ನು ಧಾರಣೆ ಮಾಡಲಾಗುತ್ತಿದೆ. ಹಿಂದಿನ ವರ್ಷ ಸಾಯಿಬಾಬಾ ಅವರಿಗೆ ನೂತನವಾದಂತಹ ಸಿಂಹಾಸನ ಸಹಿತವಾದಂತಹ ಪ್ರಭಾವಳಿಯನ್ನು ಧಾರಣೆ ಮಾಡಿದ್ದೇವೆ. ಈ ವರ್ಷ ಗುರುಗಳಿಗೆ ದತ್ತಾತ್ರೇಯ ಮತ್ತು ರಾಘವೇಂದ್ರ ಸ್ವಾಮಿಗೆ ಪ್ರಭಾವಳಿಯನ್ನು ಧಾರಣೆ ಮಾಡ್ತಾ ಇದ್ದೇವೆ. ಹಾಗೂ 28ರಂದು ವಿಶೇಷವಾಗಿ ನೂತನ ಪ್ರಭಾವಳಿಗೆ ಪುಣ್ಯಾಹಾದಿ, ತದನಂತರ ರಕ್ಷಾಬಂಧನ, ವಿಶೇಷವಾದಂತಹ ಹೋಮ ಅವನಾದಿಗಳನ್ನು ಮಾಡಲಾಗುತ್ತದೆ. ತದನಂತರವಾಗಿ ಮರುದಿವಸ 29ನೇ ತಾರೀಕಿನಂದು ಮುಂಜಾನೆ 4:00 ಪಂಚಾಮೃತ ಅಭಿಷೇಕ, ತದನಂತರವಾಗಿ ಹೋಮ ಅವನಾದಿಗಳನ್ನು 8 ಗಂಟೆಯಿಂದ ಪ್ರಾರಂಭ ಮಾಡಲಾಗುತ್ತದೆ. ಹಾಗೂ ಸಕಲ ಭಕ್ತಾದಿಗಳಿಗೂ ಕೂಡ ಹಿಂದಿಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಬರಬಹುದು ಅನ್ನುವಂತಹ ದೃಷ್ಟಿಯಿಂದ ದೇವಾಲಯದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಾದಂತಹ ಈಗಲೇ ಕಾರ್ಯಾರಂಭವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಕಲ ಕಾರ್ಯಗಳಿಗೂ ಕೂಡ ಒಂದು ರೀತಿಯಾದಂತಹ ಒಳ್ಳೆ ಅನುಕೂಲಗಳನ್ನು ಮಾಡ್ತಾ ಇದ್ದೇವೆ. ಭಕ್ತರಿಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕಲ್ಪನೆ ಕಲ್ಪಿಸಿಕೊಡ್ತಾ ಇದ್ದೇವೆ. ತದನಂತರವಾಗಿ ಹೋಮ ಹವನಾದಿಗಳು ಕೂಡ ಇರುತ್ತೆ. ವಿಶೇಷವಾಗಿ ದತ್ತಾತ್ರೇಯ ಒಂದು ಹೋಮ, ತದನಂತರವಾಗಿ ರಾಘವೇಂದ್ರ ಸ್ವಾಮಿ ಹೋಮ ಹಾಗೂ ಸಾಯಿನಾಥ ಹೋಮ, ಮೂರು ದೇವರಿಗಳಿಗೂ ಕೂಡ ಹೋಮವನ್ನು ಮಾಡಲಾಗುತ್ತದೆ. ಭಕ್ತಾದಿಗಳು ಹೋಮವನ್ನು ಹಾಗೂ ಅಭಿಷೇಕವನ್ನು ಪಡೆದು ತದನಂತರವಾಗಿ ಅದರಲ್ಲೂ ಕೂಡ ನೀವು ಸೇವೆಯನ್ನು ಸಲ್ಲಿಸಬಹುದು ಅಂತ ಹೇಳ್ತೇವೆ. ಹಾಗೂ ಈ ಗುರುಪೌರ್ಣಿಮೆಗೆ ವಿಶೇಷವಾಗಿ ಭಕ್ತಾದಿಗಳು ತಮ್ಮಲ್ಲಿ ಧನ, ತನು, ಮನ, ಧನವನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಬೇಕಾಗಿ ಎಲ್ಲ ಭಕ್ತವೃಂದಕ್ಕೆ ವಿನಂತಿ ಮಾಡಿಕೊಳ್ಳಲಾಗುತ್ತೆ. ಹರಿ ಓಂ ಸ್ವಸ್ತಿ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 29ನೇ ತಾರೀಕು ವ್ಯಾಸ ಗುರುಪೂರ್ಣಿಮಾ ಇರೋ ಪ್ರಯುಕ್ತ ದೇವಾಲಯದಲ್ಲಿ ಭಾಳ ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮಸ್ಥರು ಹಾಗೂ ಸಾಯಿ ವೈಭವ ಟ್ರಸ್ಟ್ ವತಿಯಿಂದ ಇದನ್ನು ನೆರವೇರಿಸಲಾಗುತ್ತಿದೆ. ಆ ದಿನ 28ನೇ ತಾರೀಕು ಕಾರ್ಯಕ್ರಮಗಳು ಸಂಜೆ ಇರುತ್ತದೆ. ಹಾಗೂ 29ನೇ ತಾರೀಕು ಸಹ ವಿಶೇಷವಾದಂಥ ಪೂಜೆಗಳು ದೇವಾಲಯದಲ್ಲಿ ಹೋಮ ಹವನ ಇತ್ಯಾದಿಗಳು ಮಾಡಲಾಗುತ್ತೆ. ಹಾಗೂ ಸುಮಾರು 150 ವರ್ಷಗಳಿಗೆ ಹಿಂದೆ ಇರತಕ್ಕಂಥ ಈ ಹರಳಿ ಮರದ ಕೆಳಗಡೆ ನಾವು ಹೋಮಗಳನ್ನು ಮಾಡುತ್ತಿದ್ದು, ಇದು ಭಾಳ ವಿಶೇಷವಾದಂಥ ಒಂದು ಪೂಜೆ ಆಗಿರುತ್ತದೆ. ಈ ಒಂದು ಹೋಮ ಹವನ ಇತ್ಯಾದಿಗಳು ನಡೆಯಲಿದ್ದು, ಆ ದಿನ ವಿಶೇಷವಾದಂಥ ಪ್ರಸಾದ ವಿನಿಯೋಗಗಳು ಎಲ್ಲನೂ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರುತ್ತೇನೆ.